ನಮಸ್ಕಾರ ಸ್ನೇಹಿತರೆ, ಮೈ ವರ್ಲ್ಡ್ ಚಾನೆಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ UPSC ರಿಕ್ರೂಟ್ಮೆಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು upsc.o. ಸರ್ಚ್ ಮಾಡಿ. ಹೋಮ್ ಬಟನ್ ಹೋಗುತ್ತಲ್ಲ, ವಾಟ್ಸ್ ನೇವ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಸಿವಿಲ್ ಸರ್ವಿಸಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸಾಮ್ ನೋಟಿಫಿಕೇಶನ್ ಸಿವಿಲ್ ಸರ್ವಿಸಸ್ ಇದ್ರ ಮೇಲೆ ಕರೆಕ್ಟ್ ಆಗಿ ಕ್ಲಿಕ್ ಮಾಡಿ. ಈ ರೀತಿ ವಿಂಡೋ ಓಪನ್ ಆಗುತ್ತಲ್ಲ, ಇಲ್ಲಿ ಎಕ್ಸಾಮ್ ನೋಟಿಫಿಕೇಶನ್ ಡಾಕ್ಯುಮೆಂಟ್ ಇದೆ, ಲಿಂಕ್ ಇದೆ. ಫಸ್ಟ್ ಡಾಕ್ಯುಮೆಂಟ್ ಓಪನ್ ಮಾಡ್ತೀನಿ. ಡೌನ್ಲೋಡ್ ಮಾಡಿಲ್ಲ, ಡೌನ್ಲೋಡ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನೋಡಿ. ಫೆಬ್ರವರಿ 14ನೇ ತಾರೀಕು ನೋಟಿಫಿಕೇಶನ್ ಬಂದಿರೋದು. ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 5/3/2024, 5 ಮಾರ್ಚ್ 2020 ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಗೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ, ಫಸ್ಟ್ ಗೂಗಲ್ ಕ್ರೋಮ್ ಹೋಗ್ಬಿಟ್ಟು ಗೂಗಲ್ ಕ್ರೋಮ್ ನ ನೋಡಿ, ಇಲ್ಲಿ ಇದೆ ಪಾತ್. ವಾಟ್ಸ್ ನೇವ್ ಹೋಗ್ಬಿಟ್ಟು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಇಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ನ ಡೌನ್ಲೋಡ್ ಮಾಡ್ಕೊಂಡು ಫಸ್ಟ್ ಡಾಕ್ಯುಮೆಂಟ್ ನೀಟಾಗಿ ತಿಳಿದುಕೊಂಡು ಆಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಗಿನ್ ಮಾಡಿ. ಲಾಗಿನ್ ಆದ್ಮೇಲೆ ಅಪ್ಲಿಕೇಶನ್ ಹಾಕಿ. ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಲ್ಲಿ. ಕ್ಯಾಂಡಿಡೇಟ್ ಟು ಎನ್ಶೂರ್ ದೇರ್ ಎಲಿಜಿಬಿಲಿಟಿ ಫಾರ್ ದ ಎಕ್ಸಾಮಿನೇಷನ್. ರಿಕ್ರೂಟ್ಮೆಂಟ್ ಆಗ್ತಾರಲ್ಲ, ಅಪ್ಲಿಕೇಶನ್ ಆಗ್ತಾರಲ್ಲ ಕ್ಯಾಂಡಿಡೇಟ್ಸ್, ಎಲಿಜಿಬಿಲಿಟಿ ಅದು ಎಕ್ಸಾಮಿನೇಷನ್ ಗೆ ಯಾವ ರೀತಿ ಇರಬೇಕು ಅಂತ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ. ಅದು ಇಂಪಾರ್ಟೆಂಟ್ ಅಂತ ಹಾಕಿ ಕೊಟ್ಟಿದ್ದಾರೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತೀರಾ ಅವರೆಲ್ಲ ಈ ಸ್ಟೆಪ್ಸ್ ಎಲ್ಲ ನೋಡ್ಕೊಳ್ಳಿ. ಹೌ ಟು ಅಪ್ಲೈ, ಈ ವೆಬ್ಸೈಟ್ ಬಗ್ಗೆ ಹಾಕೋದು, ನೋಟಿಫಿಕೇಶನ್ ಇನ್ OTR. ಇದು ಟೋಟಲ್ 156 ಪೇಜಸ್ ಇದಾವೆ. ಒಂದೊಂದು ಪೇಜ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ನಾನು ಸ್ಕ್ರೋಲ್ ಮಾಡ್ತಿದ್ದೀನಿ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತೀರಾ ಇಂಟ್ರೆಸ್ಟ್ ಇರೋರು ಅವರೆಲ್ಲ ಈ ನೋಟಿಫಿಕೇಶನ್ ನೀಟಾಗಿ ನೋಡ್ಕೊಳ್ಳಿ. ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ಸ್, ಆನ್ಲೈನ್ ಕ್ವಶನ್ ಪೇಪರ್, ಇವೆಲ್ಲ ಮೊಬೈಲ್ ಫೋನ್ಸ್ ಬ್ಯಾನ್ಡ್ ಫಾರ್ ಎಕ್ಸಾಮಿನೇಷನ್. ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ರೆಸ್ಪೆಕ್ಟ್ ಆಫ್ ಅಪ್ಲೋಡಿಂಗ್ ಆಫ್ ಫೋಟೋಗ್ರಾಫ್ ವೈಲ್ ಫಿಲ್ಲಿಂಗ್ ಅಪ್ ಆನ್ಲೈನ್ ಅಪ್ಲಿಕೇಶನ್ ಫಾರಂ. ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾದ್ರೆ ಶುಡ್ ನಾಟ್ ಬಿ ಮೋರ್ ದೆನ್ 10 days ಓಲ್ಡ್. ಅಂದ್ರೆ ಹೊಸದು ಅಪ್ಲಿಕೇಶನ್, ಹೊಸ ಪಾಸ್ಪೋರ್ಟ್ ತಗೊಂಡು 10 ದಿನ ಆಗಿರಬಾರ್ದು, 10 ದಿನ ಒಳಗಡೆನೆ ಇರ್ಬೇಕು. ಅದನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ಗೆ. ಇನ್ನು ಸರ್ವಿಸಸ್ ನೋಡಿದ್ರೆ IAS, IFS, IPS ಇನ್ನ ಮುಂತಾದ ಕೆಲವು ಲಿಸ್ಟ್ ಕೊಟ್ಟಿದ್ದಾರೆ. ಟೋಟಲ್ ವೇಕೆಂಟಿ 1056. A list of services identified suitable for person with benchmark disabilities. ಈ benchmark disability ಅಂತ ಇರ್ತಾರಲ್ಲ, ಅವ್ರು ಯಾರೆಲ್ಲ ಅಂದ್ರೆ ಈ ಲಿಸ್ಟ್ ಅಲ್ಲಿ ಇದಾರಲ್ಲ, ಇವ್ರು ಮಾತ್ರ ಬರ್ತಾರೆ ಅಂತ ಹಾಕಿರೋದು. ನೋಡ್ಬೇಕಿದ್ರೆ ಲಿಸ್ಟ್ ನೋಡ್ತೀನಿ. 1 arm, 1 leg. ಸೆಂಟರ್ ಆಫ್ ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಗೆ ಯಾವ ಸೆಂಟರ್ ಇದೆ ಅಂತ. ನಾನು ಬೆಂಗಳೂರು ಇಲ್ಲಿ ಕಾಣಿಸ್ತಿದೆ, 11ನೇ ಪ್ಲೇಸ್ ಅಲ್ಲಿ ಇದೆ. ಇನ್ನ ಇವೆಲ್ಲ ಹೈದರಾಬಾದ್, ಚೆನ್ನೈ ಇದಾವೆ. ಮೇನ್ ಎಕ್ಸಾಮಿನೇಷನ್ಗೂ ಬೆಂಗಳೂರು ಇದೆ, ಚೆನ್ನೈ ಇದೆ, ಹೈದರಾಬಾದ್. ಆನ್ಲೈನ್ ಅಪ್ಲಿಕೇಶನ್ ಫಸ್ಟ್ ಅಪ್ಲೈ ಫಸ್ಟ್ ಅಲಾಟ್ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ. ಅಂದರೆ ಫಸ್ಟ್ ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಎಕ್ಸಾಮಿನೇಷನ್ ಬೆಂಗಳೂರಲ್ಲೇ ಅಂದ್ರೆ ಅಲಾಟ್ಮೆಂಟ್ ಆಗೋದು. ಪ್ರಿಲಿಮ್ಸ್ಗೆ, ಮೈನ್ಸ್ಗೆ ಅದೇ ರೀತಿ. ಪ್ಲಾನ್ ಆಫ್ ಎಕ್ಸಾಮಿನೇಷನ್ ಈ ರೀತಿ ಪ್ಲಾನ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಯಾರು ಅಪ್ಲಿಕೇಶನ್ ಹಾಕ್ತೀರಾ ಅವರೆಲ್ಲ ನೋಡ್ಕೊಳ್ಳಿ. ಎಲಿಜಿಬಿಲಿಟಿ ಕಂಡೀಷನ್ಸ್, ಒಂದನೇದು ನ್ಯಾಷನಾಲಿಟಿ ಆಫ್ ಇಂಡಿಯಾ, ನ್ಯಾಷನಲ್ ಸಬ್ಜೆಕ್ಟ್ ಆಫ್ ನೇಪಾಲ್, ಸಬ್ಜೆಕ್ಟ್ ಆಫ್ ಭೂತಾನ್, ಟಿಬೇಟಿಯನ್, ಇನ್ನ ಮುಂತಾದ ಒಟ್ಟಿನಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಸೆಕೆಂಡ್ ಏಜ್ ಲಿಮಿಟ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ ಏಜ್ ಆಫ್ 21 years to 32 years. ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಇವಾಗ ಕೆಲವರು 32 ಆಗಿರ್ತದೆ ಅಲ್ಲಿ, ಮತ್ತೆ 3 years, ಕೆಲವ್ರಿಗೆ 5 years, ಕೆಲವ್ರಿಗೆ 3 years, ಕೆಲವ್ರಿಗೆ ಅದೇ ಅವ್ರ ಕ್ಯಾಟಗರಿ ಮೇಲೆ ಕೊಟ್ಟಿರ್ತಾರೆ. ಈ PDF ನ ನೋಡ್ಕೊಳ್ಳಿ ಫ್ರೆಂಡ್. ಇನ್ನ 11 ಜಾಸ್ತಿನೇ ಕೊಟ್ಟಿದ್ದಾರೆ. ಬ್ಲೈಂಡ್ನೆಸ್, ಲೋ ವಿಷನ್, ಡಿ ಫಾರ್ ಅಂತ ನೋಟು ಏನಿಲ್ಲ ಫ್ರೆಂಡ್. 156 ಪೇಜಸ್ ಇದೆ, ಅದಕ್ಕೆ ನಾನು ಸ್ಕ್ರೋಲ್ ಮಾಡ್ತಿದ್ದೀನಿ. ಜಸ್ಟ್ ಮೇನ್ ಮಾತ್ರ ಹೇಳ್ಬಿಡ್ತಿದ್ದೀನಿ ಅಷ್ಟೇ. ಏನಿಲ್ಲ, ಅವರು ಆಲ್ ಟಿಕೆಟ್ ಮತ್ತೆ ಪೋಸ್ಟಲ್ ಅಡ್ರೆಸ್ಗೆ ಪೋಸ್ಟ್ ಮಾಡ್ತಾರೆ, ಮತ್ತೆ ಇಮೇಲ್ಗೂ ಮೆಸೇಜ್ ಮಾಡ್ತಾರೆ. ಅದಕ್ಕೆ 2 ಇಂಪಾರ್ಟೆಂಟ್. ಮತ್ತೆ ನೇಮು ಪೋಸ್ಟ್ ಅಲ್ಲಿ ಮತ್ತೆ ಆಲ್ ಟಿಕೆಟ್ ಅಲ್ಲಿ ಅದು ನಿಮ್ದೇನಾ ಅಂತ ಗೊತ್ತಾಗ್ಬೇಕಲ್ಲ, ಕರೆಕ್ಟ್ ಆಗಿರ್ಬೇಕು. ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಗ್ರಾಜುಯೇಟ್ ಆಫ್ ಎನಿ ಡಿಗ್ರಿ. ನೋಟ್ಸ್ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ನಂಬರ್ ಆಫ್ ಅಟೆಂಡ್ಸ್ ಬಂದ್ಬಿಟ್ಟು SC ST ಅನ್ಲಿಮಿಟೆಡ್, OBC 9, PWBD ಎಕನಾಮಿಕಲಿ ವೀಕರ್ ಸೆಕ್ಷನ್, OBC ಇರ್ತಾರಲ್ಲ ಜನರಲ್ ಅವರೆಲ್ಲ, ಅವ್ರು ಕೂಡ 9 ಅಟೆಂಪ್ಟ್ಸ್ ಮಾಡಬಹುದು ಅಂತ. OBC ಅಲ್ಲಿ ಎಕನಾಮಿಕಲಿ ವೀಕ್ ಇರ್ತಾರಲ್ಲ ಅವ್ರು 9 ಅಟೆಂಪ್ಟ್ಸ್ ಮಾಡಬಹುದು. ಮೆಡಿಕಲ್ ಅಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್. ಮತ್ತೆ 4ನೇದು ಫೀಸ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಪೇ ಫೀಸ್ ಆಫ್ RS 100, ಓನ್ಲಿ 100 ಮಾತ್ರ ಇರುತ್ತೆ. ಅದು ಫಿಮೇಲ್ ಮತ್ತೆ SC ST ಪರ್ಸನ್ಸ್ಗೆ. ಇನ್ನು ಹೌ ಟು ಅಪ್ಲೈ ಅನ್ನೋದು ನೋಡೋದಾದ್ರೆ ಫಸ್ಟ್ upsc.online.nic.in ಈ ವೆಬ್ಸೈಟ್ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿ, ಲಾಗಿನ್ ಆಗಿ ಅಪ್ಲಿಕೇಶನ್ ಫಿಲ್ ಮಾಡೋದು. ಮಾಡಿಫಿಕೇಶನ್ ಇನ್ OTR, ಒನ್ ಟೈಮ್ ರಿಜಿಸ್ಟ್ರೇಷನ್ ಪ್ರೊಫೈಲ್, modification in application form other than OTR photo. Last date for online submission of application
Last date for online submission of application is March 5, 2024 till 6 p.m. evening. After 6 ಓಪನ್ ಆಗಲ್ಲ, ಸರ್ವರ್ ಬಿಸಿ ಬರುತ್ತೆ, ಅದು ವರ್ಕ್ ಆಗಲ್ಲ. ಇನ್ನು ಚೇಂಜ್ ಆಫ್ ಕ್ಯಾಟಗರಿ ನೋಟಿಫಿಕೇಶನ್ಸು ಮತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಮತ್ತು ವಿತ್ಡ್ರಾಲ್ ಆಫ್ ಅಪ್ಲಿಕೇಶನ್ ಆಲ್. ಇದು ನೀವು ಈ PDF ಓಪನ್ ಮಾಡಿ ನೋಟಿಫಿಕೇಶನ್ ಇನ್ಸ್ಟ್ರಕ್ಷನ್ಸ್ನ ನೀಟಾಗಿ ನೋಡ್ಕೊಳ್ಳಿ. ನೋಡಿ, ಅದು ಅಪೆಂಡಿಕ್ಸು ಪ್ಲಾನ್ ಆಫ್ ಎಕ್ಸಾಮಿನೇಷನ್ಸ್ಗೂ ಕೊಟ್ಟಿದ್ದಾರೆ. ಪ್ರಿಲಿಮಿನರಿ ಮೇನ್ ಎಕ್ಸಾಮ್ಸ್ಗೂ ಯಾವ ಥರ ನೋಡಿ, ಎ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಮತ್ತು ಬಿ ಬರುತ್ತೆ ಮೇನ್ ಮೆಮೊರಿ. ಅದು ನೋಡಿ, ಬಿ ಮೇನ್ ಎಕ್ಸಾಮಿನೇಷನ್. ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು 2 ಕಂಪಲ್ಸರಿ ಪೇಪರ್ಸ್ 200 ಮಾರ್ಕ್ಸ್. ಇದೆಲ್ಲ 33 ಬಂದರೆ ಮಾರ್ಕ್ಸ್ ಫಿಕ್ಸ್ಡ್ 33, both ಹಿಂದಿ ಆ್ಯಂಡ್ ಇಂಗ್ಲೀಷ್ ಓನ್ಲಿ. ಇನ್ನು ಮೈನ್ ಎಕ್ಸಾಮಿನೇಷನ್ ಬಂದರೆ ಕ್ವಾಲಿಫಿಕೇಷನ್ ಪೇಪರ್ಸ್, ಪೇಪರ್ ಎ, ಪೇಪರ್ ಬಿ. ಪೇಪರ್ ಎದಲ್ಲಿ ಇಂಡಿಯನ್ ಲ್ಯಾಂಗ್ವೇಜ್ ಇರುತ್ತೆ, ಒನ್ ಆಫ್ ದ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಕನ್ನಡ, ತಮಿಳ್, ಹಿಂದಿ, ಇಂಗ್ಲೀಷ್ ಆ ಥರ ಇರುತ್ತಲ್ಲ. ನಿಮ್ಗೆ ಯಾವುದ್ರಲ್ಲಿ ಪರ್ಫೆಕ್ಟ್ ಇದ್ದೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಬರೀಬೇಕು. ಪಾರ್ಟ್ ಬಿ ಇಂಗ್ಲೀಷ್, ಪೇಪರ್ಸ್ ಟು ಕಂಟೈನ್ ಸೆಲೆಕ್ಟಿಂಗ್ ಪೇಪರ್ಸ್ ಟು ಕೌಂಟೆಡ್ ಫಾರ್ ಮೆರಿಟ್. ಅದರಲ್ಲಿ ಪೇಪರ್ 1 essay, ಪೇಪರ್ 2 ಜನರಲ್ ಸ್ಟಡೀಸ್. ಆ ಜನರಲ್ ಸ್ಟಡೀಸಲ್ಲಿ ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್, ಹಿಸ್ಟರಿ. ಪೇಪರ್ 3 ಈ ಎಕ್ಸಾಮ್ದೆಲ್ಲ ನೀವು ನೋಡ್ಕೊಂಡು ಓದ್ಕೊಳ್ಳಿ ಫ್ರೆಂಡ್. ಗ್ರಾಂಟೆಡ್ ಟೋಟಲ್ ಮಾರ್ಕ್ಸ್ 2025 ಮಾರ್ಕ್ಸ್. ಲ್ಯಾಂಗ್ವೇಜಸ್ ಇಷ್ಟಿದ್ದಾವೆ ಅಸ್ಸಾಮಿಂದ ಹಿಡಿದು. ನೀವು ನೋಡಿದ್ರೆ ಕನ್ನಡ ಇದೆ. ಆಪ್ಷನಲ್ ಸಬ್ಜೆಕ್ಟ್ಸು ಅಗ್ರಿಕಲ್ಚರು, ಸಿವಿಲ್ ಇಂಜಿನಿಯರು, ಯುರೋಪಿಯನ್ ಮ್ಯಾನೇಜ್ಮೆಂಟ್, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಸೈಕಾಲಜಿ ಎಲ್ಲ ಲಿಸ್ಟ್ ಇದೆ ನೋಡಿ. ಇನ್ನು ಐ ಟೆಸ್ಟಿಂಗ್, ಐ 6/6, 6/8 ಇರುತ್ತೆ. ಕೆಲವರು ಇರೋದಿಲ್ಲ, ಚೆಕ್ ಮಾಡಿ. ಸೆಕ್ಷನ್ 3 ಸಿಲೆಬಸ್ ಫಾರ್ ದ ಎಕ್ಸಾಮಿನೇಷನ್. ಪೇಪರ್ 1 ಕರೆಂಟ್ ಇವೆಂಟ್ಸ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಹಿಸ್ಟ್ರಿ ಆಫ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಇಲ್ಲ ನೋಡಿ, ಹಿಂಗೆ ಇದ್ದಾವೆ. ಇಂಡಿಯನ್ ಲ್ಯಾಂಗ್ವೇಜ್, ಪೇಪರ್ 3 ಜನರಲ್ ಸ್ಟಡಿ. ಎಕ್ಸಾಮ್ ಬಗ್ಗೆನೂ ಕೊಟ್ಟಿದ್ದಾರೆ, ಯಾವ ಟಾಪಿಕ್ ಹೆಂಗೆ ಅಂತ. ಈ PDF ಓಪನ್ ಮಾಡಿ ನೋಟ್ಸ್ ಇವಾಗ ಕೊಟ್ಟಿರ್ತಾರಲ್ಲ ನೋಡಿ, ಫುಲ್ ಡೀಟೇಲಾಗಿ ಇಂಥ ಟಾಪಿಕ್ಗೆ ಕೊಡ್ತೀವಿ, ಹಿಂಗೆ ಓದ್ಕೊಳ್ಳಿ, ಇಂಥ ಟಾಪಿಕ್ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ನೀವು ನೋಟ್ ಮಾಡಿಕೊಂಡು ಡೈಲಿ ಓದ್ಕೊಂಡು ಹಂಗೆ ಪ್ರಿಪೇರ್ ಹಾಕಿದ್ರೆ ಪಕ್ಕ ಜಾಸ್ತಿ ಇರುತ್ತೆ. ನೀವೇ ನೋಟ್ ಮಾಡಿಕೊಂಡು ನೋಡಿ. ಅಟಾಮಿಕ್ ಸ್ಟ್ರಕ್ಚರ್ ಪೇಪರ್ 1, ಕೆಮಿಕಲ್ ಬಾಂಡಿಂಗ್ ಅದರಲ್ಲಿ ಪೇಪರ್ 1 ಅಟಾಮಿಕ್ ಸ್ಟ್ರಕ್ಚರ್. ಇವಾಗ ನೀವೇ ನೋಟ್ ಮಾಡಿಕೊಂಡು ಓದ್ಕೊಳ್ಳಿ. ಎಲ್ಲ ಟಾಪಿಕ್ಕು ಈ ಥರ ನೋಟ್ಸ್ ಡೈಲಿ ಮಾಡಿಕೊಂಡು ಓನಾಗಿ ಪ್ರಿಪೇರ್ ಆಗ್ತಾಯಿರಿ. ನೀವು ಸೆಲೆಕ್ಷನ್ ಲಿಸ್ಟಲ್ಲಿ ಇರ್ತೀರಾ. ಜಿಯೋಲಜಿ ಎಲ್ಲ ಎಕ್ಸಾಮ್ದಾಗ ಕೊಟ್ಟಿದ್ದಾರೆ. ಪೇಪರ್ 1 ಅಪೆಂಡಿಕ್ಸ್ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ ಟು ದ ಕ್ಯಾಂಡಿಡೇಟ್ಸ್ ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್. Candidates are required to apply online using the website upsconline.nic.in. Salient features of the system form are given in applications. Application fees only Rs100 for SC/ST and girls for guys ಇದೆ. ಎಲ್ಲರೂ ಬೇರೆ ಕಾಸ್ಟ್ ಅವರು ಮತ್ತು ನಾರ್ಮಲ್ ಆಗಿ ಎಲ್ಲರೂ ಕ್ಯಾಂಡಿಡೇಟ್ಸ್ ಆರ್ ಪೇ ಟು 100 rupees ಎಕ್ಸೆಪ್ಟ್ SC/ST ಆ್ಯಂಡ್ ಫೀಮೇಲ್ ಪರ್ಸನ್ಸ್. SC/STಗೆ ಫ್ರೀ ಇದೆ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ಗೂ ಫ್ರೀ ಇದೆ. ನಾನು ಈ ಎಕ್ಸೆಪ್ಟ್ ಅನ್ನೋದು ಆವಾಗಲೇ ನೋಡಿಲ್ಲ, ಲಿಂಕ್ ನೋಡ್ತೀನಿ. ಸ್ಟೆಪ್ಸ್ ಫಾರ್ ಫಸ್ಟ್ ರಿಜಿಸ್ಟ್ರೇಷನ್, ಲಾಗಿನ್ ಆಫ್ಟರ್ ಗೋ ಟು ಅಪ್ಲಿಕೇಶನ್ ಅಂಡ್ ಫಿಲ್ ದ